ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಪರಾರಿಯಾಗಿರುವಂತ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಇಲ್ಲಿಯವರೆಗೂ ಕೂಡ ಅರೆಸ್ಟ್ ಆಗಿಲ್ಲ. ಪೊಲೀಸರು ಹೇಳುತ್ತಾರೆ ಮೂರು ತಂಡಗಳನ್ನು ಮಾಡಿ ನಾವು ಅವನನ್ನ ಹುಡುಕ್ತಾ ಇದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಮೊನ್ನೆ SP ಮಾತನಾಡುವಾಗಲೂ ಕೂಡ ಅದೇ ಮಾತನ್ನ ಹೇಳಿದರು. ಚಿಕ್ಕಬಳ್ಳಾಪುರದ SP 12 ದಿನ ಕಳೆದು ಹೋಗಿದೆ, ಇನ್ನೂ ಕೂಡ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಪೊಲೀಸರು ಹುಡುಕ್ತಿದ್ದಾರಾ, ಹುಡುಕೋ ನಾಟಕ ಮಾಡ್ತಾ ಇದ್ದಾರಾ, ಪೊಲೀಸರೇ ರಕ್ಷಣೆ ಕೊಡ್ತಿದ್ದಾರಾ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರೋದು. ಈ ಮಧ್ಯೆ ಇವತ್ತು ಮತ್ತೊಂದು ನಾಟಕ ಆಗಿದೆ. ರಾಜೀವ್ ಗೌಡ ನಿವಾಸದ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ 12 ದಿನದ ನಂತರ. ಬೆಂಗಳೂರಿನ ಸಂಜಯ್ ನಗರ ನಿವಾಸದ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. 12 ದಿನ ಬೇಕಾಯಿತು ಬೆಂಗಳೂರಲ್ಲಿ ಮನೆಯಲ್ಲಿದೆ ಅಂತ ಹುಡುಕೋದಕ್ಕೆ. ಇದು ನಮ್ಮ ಪೊಲೀಸ್ ವ್ಯವಸ್ಥೆ. ಬೆಂಗಳೂರಿನ ಮನೆಯಲ್ಲಿ ಅಂತ ಹುಡುಕಿ ಇವತ್ತು ದಾಳಿ ಮಾಡಿದ್ದಾರೆ. ಪೊಲೀಸರು ಬರ್ತಾರೆ ಅಂತ ರಾಜೀವ್ ಗೌಡ ಕಾಯ್ತಾ ಕೂರ್ತಿದ್ರ? ಪೊಲೀಸರ ಕಾರ್ಯವೈಖರಿಯ ಬಗ್ಗೆಯೇ ಪ್ರಶ್ನೆ ಮೂಡ್ತಿದೆ ಇಲ್ಲಿ. ಪೊಲೀಸರು ಹುಡುಕಬೇಕು ಅಂತ ಹುಡುಕ್ತಾ ಇರೋದಾ ಅಥವಾ ಹುಡುಕಬೇಕು ಅನ್ನುವಂತ ನಾಟಕವನ್ನ ಮಾಡ್ತಾ ಇರೋದಾ? ಮೂರು ತಂಡ ಕಟ್ಟಿಕೊಂಡು ಪೊಲೀಸರು ಹುಡುಕ್ತಿದ್ದಾರಂತೆ. ಹೋಮ್ ಮಿನಿಸ್ಟ್ರು ಇದನ್ನೇ ಹೇಳೋದು, SP-ನೂ ಇದನ್ನೇ ಹೇಳೋದು, ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಇದನ್ನೇ ಹೇಳೋದು. ಕಳೆದ 12 ದಿನಗಳಿಂದ, ಒಂದೆರಡು ದಿನ ಅಲ್ಲ, 12 ದಿನಗಳಿಂದ ಇದನ್ನೇ ಹೇಳ್ತಿದ್ದಾರೆ. ಹುಡುಕ್ತಿದ್ದೀವಿ. ಮೂರು ತಂಡಗಳನ್ನು ಮಾಡಲಾಗಿದೆ. ಆ 3 ತಂಡಗಳು ಏನು ಮಾಡ್ತಿದ್ದಾವೋ ದೇವರಿಗೆ ಗೊತ್ತು. ಒಂದು ತಂಡ ಇವತ್ತು ಅವರ ಮನೆಯ ಮೇಲೆ, ರಾಜೀವ್ ಗೌಡ ಮನೆಯ ಮೇಲೆ ದಾಳಿ ಮಾಡುವಂತ ನಾಟಕ ಮಾಡಿದೆ. ಅಲ್ಲ, ಸಂಜಯ್ ನಗರದಲ್ಲಿ, ಬೆಂಗಳೂರಿನ ಸಂಜಯ್ ನಗರದಲ್ಲಿ ಮನೆ ಇದೆ, ಆ ಮನೆಯ ಮೇಲೆ ದಾಳಿ ಮಾಡಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಕುಮಾರ್ ನೇರ ಸಂಪರ್ಕದಲ್ಲಿ. ರವಿಕುಮಾರ್, ಮನೆಯಲ್ಲಿದೆ ಅಂತ ಹುಡುಕೋದಕ್ಕೆ 12 ದಿನ ಬೇಕಾಯ್ತು. ಪೊಲೀಸರು ಹುಡುಕ್ತಾ ಇರೋದಾ, ಹುಡುಕೋ ನಾಟಕ ಮಾಡ್ತಾ ಇರೋದಾ? ಖಂಡಿತ ರಕ್ಷಿತ್, ಏನು ಕಳೆದ 14ರಂದೇ ಏನು ರಾಜೀವ್ ಗೌಡ ವಿರುದ್ಧ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಅಂದಿನಿಂದ ಇಂದಿನವರೆಗೂ ಕೂಡ 3 ತಂಡಗಳು ಮಾಡಿದ್ದೀವಿ, 50ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ರಾಜೀವ್ ಗೌಡರನ್ನು ಬಂಧಿಸಿಲ್ಲ. ಚಿಕ್ಕಬಳ್ಳಾಪುರ ಪೊಲೀಸರು ಸಾಕಷ್ಟು ದಕ್ಷ ಅಧಿಕಾರಿಗಳಾಗಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅವಿತುಕೊಂಡಿದ್ದಂಥ ಕಳ್ಳರನ್ನೆಲ್ಲ ಹಿಡಿದಿದ್ರು. ಆದರೆ ರಾಜೀವ್ ಗೌಡನನ್ನು ಬಂಧಿಸುವುದರಲ್ಲಿ ಯಾಕೋ ಸಾಕಷ್ಟು ವಿಳಂಬವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಏನು 14 ದಿನಗಳಿಂದ ನಿರಂತರವಾಗಿ ಈ ರೀತಿ 3 ತಂಡಗಳು ಮಾಡಿದ್ರು. ಅವರ ಪ್ರತಿನಿತ್ಯ ಕೂಡ ಅವರ ಮನೆ ಆಗಿರ್ಬೋದು, ಅವರ ಒಂದು ಬೆಂಗಳೂರಿನ ಕಚೇರಿ ಆಗಿರ್ಬೋದು, ಎಲ್ಲ ಕಡೆ ಕೂಡ ತಲಾಶ್ ಮಾಡ್ತಾ ಇದ್ದಾರೆ. ಆದರೆ ರಾಜೀವ್ ಗೌಡ ಮಾತ್ರ ಸಿಗ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೂ ಕೂಡ ಒಂದಷ್ಟು ಅನುಮಾನವಿದೆ. ಎಲ್ಲೋ ರಾಜೀವ್ ಗೌಡನನ್ನು ಅರೆಸ್ಟ್ ಮಾಡೋದಕ್ಕೆ ರಾಜಕೀಯ ಒತ್ತಡಗಳಿದೆಯೋ, ಯಾಕೆ ಪೊಲೀಸರು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? 14ನೇ ತಾರೀಕಿಂದ ಇಲ್ಲಿನವರೆಗೂ ಕೂಡ ಯಾಕೆ ರಾಜೀವ್ ಗೌಡನನ್ನು ಬಂಧಿಸ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಾಗಿ ಕಾಣ್ತಿದೆ ಅಂತಲೇ ಹೇಳ್ಬೋದು. ರಕ್ಷಿತ್, ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.